ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೈದರಾಬಾದ್ ಪನ್ನೀರ್ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೈದರಾಬಾದ್ ಪನ್ನೀರ ಮಸಾಲೆಗೆ ಈಗ ಮಸಾಲೆ ಹುರ್ಕೊಳ್ಳೋಣ. ಏನೇನಂತ ಈಗ ಎಣ್ಣೆ ಕಾಯ್ಕ ಇಡೋಣ. ಎಣ್ಣೆ ಕಾಯ್ಲಿ. ಈಗ ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು, ಕಲ್ಲು ಹೂವು ಎಲ್ಲ ಥರದ ಮಸಾಲೆನ ಹಾಕೋಣ. ನೋಡಿ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಎರಡು ಗ್ರೀನ್ ಚಿಲ್ಲಿ, ಆಮೇಲೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕವು. ಇವನ್ನ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಲಾಸ್ಟಿಗೆ ಫೈನಲಿ ಸ್ವಲ್ಪ ಗೋಡಂಬಿ. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಒಂದೇ ಒಂದು ಚಿಕ್ಕ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ಇಳಿಸಿ ಇದು ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇದು ಫೈನಲಿ ಮುಗಿದೋಯ್ತು. ಈಗ ನಾವು ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾನು ನಂದಿನಿ ಪನ್ನೀರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀರಾ, ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ನಾನು ನಂದಿನಿ ತಗೊಂಡಿದ್ದೀನಿ, ಒಳ್ಳೆ ರುಚಿ ಇರುತ್ತೆ. ನೋಡಿ ಈ ಥರ ಮೊದಲು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನಾನು ಯಾವ ಥರ ಕಟ್ ಮಾಡ್ಕೊತಿದ್ದೀನಿ. ಇಷ್ಟು ಕಟ್ ಮಾಡಿದ ಮೇಲೆ ಇದನ್ನು 2 ಭಾಗ ಮಾಡಿ ಸಾಕು. ಈ ಥರ ಇರಲಿ. ನೋಡಿ ಇಷ್ಟಿಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಒಲೆ ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ನಮ್ಮ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಸೈಡು ರೋಸ್ಟ್ ಆದಮೇಲೆ ಒಂದು ಪ್ಲೇಟಿಗೆ ತಗೊಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆಗಬೇಕೆಲ್ಲ. ಆವಾಗ ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಳ್ಳಿ. ನಮ್ಮ ಹೈದರಾಬಾದ್ ಪನ್ನೀರ್ ಮಸಾಲಾಗೆ ಒಗ್ಗರಣೆ ಕೊಡೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಒಂದು ಚಿಕ್ಕದು. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಇದಕ್ಕೆ ಆವಾಗಲೇ ಹುರಿದಿರೋ ಮಸಾಲೆನ ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ಇದನ್ನು ಹಾಗೆ ಸ್ವಲ್ಪ ಬೇಯಿಸೋಣ. ಈಗ ನಾವು ಮಸಾಲೆ ಇನ್ನೊಂದು ಸ್ವಲ್ಪ ಮಸಾಲೆ ಕಲಿಸ್ಕೊಳ್ಳೋಣ. ಮೊಸರು, ನಾನು ಟೊಮೊಟೊ ಒಂದೇ ಒಂದು ಚಿಕ್ಕದು ಯೂಸ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನು ಗರಂ ಮಸಾಲೆ, ಸ್ವಲ್ಪ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಅಥವಾ 2.5 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ. ನಾನು ಸ್ವಲ್ಪ ಪೆಪ್ಪರ್ ಪೌಡ್ರು ಮುಂಚೆನೇ ಹಾಕಿದ್ದೆ,
ಹಂಗಾಗಿ ನೋಡಿ ಮೊಸರು ಒಳಗಡೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಹಾಕೋಣ. ಎಲ್ಲ ಇದಕ್ಕೆ ನೀಟಾಗಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು 7ರಿಂದ 8 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುದಿಸೋಣ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಸ್ವಲ್ಪ ಉಪ್ಪು ಸೇರಿಸಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ 7ರಿಂದ 8 ನಿಮಿಷ ಈ ಥರ ಬೇಯಿಸಿದ ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಪನ್ನೀರನ್ನ ಆ್ಯಡ್ ಮಾಡೋಣ. ಇದಕ್ಕೆ ನೋಡಿ ಪನ್ನೀರನ್ನ ಹಾಕಿ ಲೋ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಬೇಕು ಇದನ್ನ. ಆಮೇಲೆ ನಮ್ಮ ಹೈದ್ರಾಬಾದ್ ಪನ್ನೀರ್ ಮಸಾಲ ರೆಡಿ. ನೋಡಿ ಫೈನಲಿ ನಮ್ಮ ಹೈದ್ರಾಬಾದ್ ಪನ್ನೀರ್ ಮಸಾಲ ಯಾವ ಥರ ಬಂದಿದೆ ಅಂತ. ಒಳ್ಳೆ ಕ್ರೀಮಿಯಾಗಿ ಒಳ್ಳೆ ಜೆಲ್ಲಿ ಫಾರ್ಮಲ್ಲಿ ನೋಡಿ ಯಾವ ಥರ ಇದೆ. ಸಖತ್ ಟೇಸ್ಟಾಗಿದೆ, ಟೇಸ್ಟಿಯಾಗಿರುತ್ತೆ. ಮನೇಲಿ ಮಾಡಿಕೊಂಡು ತಿನ್ನಿ, ಟ್ರೈ ಮಾಡಿ ಯಾವ ಥರ ಇದೆ ಅಂತ ಹೇಳಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಎಲ್ರಿಗೂ ನಮಸ್ಕಾರ.